ಹಾಯ್ ಹಲೋ ವೀಕ್ಷಕರೇ. ಈ ವಾರದ 4ನೇ ಟಾಸ್ಕ್ ಮುಗಿದಿದೆ. ಈ 4ನೇ ಟಾಸ್ಕ್ 3ನೇ ಟಾಸ್ಕ್ ಗೆದ್ದಿರುವ ರಘು ಮತ್ತು ಧನುಷ್ ಅವರು ಆಡುತ್ತಿದ್ದಾರೆ. ಈ ಟಾಸ್ಕ್ ಯಾವ ರೀತಿ ಇತ್ತು ಮತ್ತು ಈ ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಆಯ್ಕೆಯಾಗಿರುವ ಸ್ಪರ್ಧಿ ಯಾರೆಂದು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ನೀವು ಇನ್ನು ಮೊದಲ ಬಾರಿಗೆ ನಮ್ಮ ಚಾನಲ್ ಅನ್ನು ನೋಡುತ್ತಿದ್ದರೆ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ. ವೀಕ್ಷಕರೇ, ಈ ವಾರದ 3ನೇ ಟಾಸ್ಕ್ ಪುರುಷರ ಟಾಸ್ಕ್ ಇತ್ತು. ಈ ಪುರುಷರ ಟಾಸ್ಕ್ ಅನ್ನು ಗೆದ್ದಿರುವವರು ರಘು ಮತ್ತು ಧನುಷ್ ಅವರು. ಹಾಗಾಗಿ ಈ ವಾರದ 4ನೇ ಟಾಸ್ಕ್ ಆಡುತ್ತಿರುವವರು ರಘು ಮತ್ತು ಧನುಷ್ ಅವರು. ರಘು ಮತ್ತು ಧನುಷ್ ಅವರು ಇಬ್ಬರಲ್ಲಿ ಒಬ್ಬರು ಗೆದ್ದು ಕ್ಯಾಪ್ಟನ್ಸಿ ಟಾಸ್ಕ್ ಆಡಲು ಹೋಗುತ್ತಾರೆ. ಹಾಗಾಗಿ ಈ 4ನೇ ಟಾಸ್ಕ್ ಯಾವ ರೀತಿ ಇತ್ತೆಂದು ನೋಡುವುದಾದರೆ, ನೀವು ಚಿತ್ರದಲ್ಲಿ ನೋಡುತ್ತಿರಬಹುದು 3 ಕಟ್ಟಿಗೆಯ ತಕ್ಕಡಿಗಳಿವೆ. ಈ ಕಟ್ಟಿಗೆಯ ತಕ್ಕಡಿಯಲ್ಲಿ ಮರಳು ತಂದು ಹಾಕಬೇಕು. 3 ತಕ್ಕಡಿಯಲ್ಲಿ ಯಾರ ಸೈಡಿನ 2 ತಕ್ಕಡಿಗಳು ನೆಲಕ್ಕೆ ಹತ್ತಿರುತ್ತವೋ ಆ ತಕ್ಕಡಿಯವರು ಈ ಟಾಸ್ಕ್ ಅನ್ನು ವಿನ್ ಆಗುತ್ತಾರೆ. ಈ ತರ ಟಾಸ್ಕ್ ಇತ್ತು. ವೀಕ್ಷಕರೇ, ಈ ಟಾಸ್ಕ್ 2 ಹಂತದಲ್ಲಿ ನಡೆದಿದೆ ಅಂತಾನೆ ಹೇಳಬಹುದು. ಮನೆಯ ಸದಸ್ಯರು ಮೊದಲು ಒಂದೊಂದು ಬೌಲ್ ಮರಳನ್ನು ತಮಗೆ ಇಷ್ಟವಾದ ಸದಸ್ಯರನ್ನು, ಅಂದರೆ ತಮಗೆ ಯಾರು ಕ್ಯಾಪ್ಟನ್ ಆಗಬೇಕೆಂದಿರುತ್ತದೋ ಆ ಸದಸ್ಯರಿಗೆ ಮೊದಲು ಒಂದೊಂದು ಬೌಲ್ ಮರಳು ತಂದು ಹಾಕಬೇಕು. ನಂತರ 2ನೇ ಸ್ಟೆಪ್ನಲ್ಲಿ ಆಡುವ ಸ್ಪರ್ಧಿಗಳು ತಮಗೆ ತಾವೇ ತಂದು ಮರಳು ಹಾಕಿ ತಮ್ಮ ಸೈಡ್ ಅಲ್ಲಿರುವ ತಕ್ಕಡಿಗಳನ್ನು ಕೆಳಗೆ ಹತ್ತಿಯುವಂತೆ ಮಾಡಬೇಕು. ಈಗ ನಾವು ಮೊದಲಿಗೆ ಯಾವ ಸ್ಪರ್ಧಿ ಯಾರಿಗೆ ಸಪೋರ್ಟ್ ಮಾಡಿದ್ದಾರೆ ಎಂದು ನೋಡುವುದಾದ್ರೆ, ಧನುಷ್ ಅವರಿಗೆ ಕಾವ್ಯ ಮತ್ತು ಸ್ಪಂದನ ಅವರು ಸಪೋರ್ಟ್ ಮಾಡಿ 2 ಬೌಲ್ ಮರಳನ್ನು ತಂದು ತಕ್ಕಡಿಗೆ ಹಾಕುತ್ತಾರೆ. ಇನ್ನು ರಘು ಅವರಿಗೆ ರಕ್ಷಿತಾ, ರಾಶಿಕಾ, ಧ್ರುವಂತ್ ಈ 3 ಜನ ಸದಸ್ಯರು ರಘು ಅವರಿಗೆ ಸಪೋರ್ಟ್ ಮಾಡಿ ಮೊದಲು ರಘು ಅವರ ತಕ್ಕಡಿಗೆ ತಂದು ಒಂದೊಂದು ಬೌಲ್ ಮರಳನ್ನು ಹಾಕುತ್ತಾರೆ. ನಂತರ 2ನೇ ಸ್ಟೆಪ್ ಅನ್ನು ಧನುಷ್ ಮತ್ತು ರಘು ಅವರು ಆಡಬೇಕು. ಮರಳನ್ನು ಬೌಲ್ಗಳಲ್ಲಿ ತೆಗೆದುಕೊಂಡು ಬೆಂಚ್ ಮೇಲೆ ನಡೆದುಕೊಂಡು ಬಂದು ತಮ್ಮ ಸೈಡ್ ಅಲ್ಲಿರುವ ತಕ್ಕಡಿಗೆ ತಾವು ಹಾಕಬೇಕು. ಈ ರೀತಿ ಟಾಸ್ಕ್ ಇರುತ್ತದೆ. ವೀಕ್ಷಕರೇ, ಇದರ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ನೀವು ಎಪಿಸೋಡ್ ಅನ್ನು ನೋಡಬಹುದು. ಈಗ ನಾವು ಡೈರೆಕ್ಟ್ ಆಗಿ ಈ ಟಾಸ್ಕ್ ಅನ್ನು ಗೆದ್ದು ಕ್ಯಾಪ್ಟನ್ಸಿ ಓಟಕ್ಕೆ ಹೋದ ಸ್ಪರ್ಧಿ ಯಾರೆಂದು ನೋಡುವುದಾದರೆ ಧನುಷ್ ಅವರು. ಧನುಷ್ ಅವರು ಈ ಟಾಸ್ಕ್ ಅನ್ನು ಗೆದ್ದಿದ್ದಾರೆ ಮತ್ತು ಕ್ಯಾಪ್ಟನ್ಸಿ ಓಟಕ್ಕೆ ಹೋಗಿದ್ದಾರೆ. ವೀಕ್ಷಕರೇ, ಇದಾಗಿತ್ತು ಈ ವಾರದ 4ನೇ ಟಾಸ್ಕ್ ನ ಬಗ್ಗೆ ಮಾಹಿತಿ. ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಕೊಡಿ ಮತ್ತು BBK12 ಲೈವ್ ಅಪ್ಡೇಟ್ ಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ವಾರ ಕ್ಯಾಪ್ಟನ್ಸಿ ಟಾಸ್ಕ್ ಅಲ್ಲಿ ಯಾರು ಗೆಲ್ಲಬೇಕೆಂದು ಕಮೆಂಟ್ ಮಾಡಿ. ಧನ್ಯವಾದಗಳು.